ನಮಸ್ತೆ, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ಕಾಯಿಮೆಣಸು, ಕೆಂಪು ಮೆಣಸು ಹಾಕಿ ಅವಲಕ್ಕಿ ಉಪ್ಪು ಕರಿ ಅಂತ ಮಾಡಿದ್ದೇನೆ. ಇದು ಸಂಜೆ ಸ್ನ್ಯಾಕ್ಸಿಗೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಬೆಳಿಗ್ಗೆಯೂ ಮಾಡ್ಬೋದು, ಆದರೆ ಸಂಜೆಗೆ ಒಳ್ಳೆಯದಾಗ್ತದೆ. ಇದು ರುಚಿಯಾಗ್ತದೆ ಕಾಯಿಮೆಣಸಿನ ಪರಿಮಳದೊಂದಿಗೆ. ಮತ್ತು ಫ್ರೆಶ್ ತೆಂಗಿನ ತುರಿ ಬೇಕಿದ್ದಕ್ಕೆ. ನೋಡಿ, ನಾನೊಂದು 2 ಕಪ್ ಅಂದರೆ ಹಿಡಿ ತುಂಬ ಹಾಕಿದ್ದೇನೆ ತೆಂಗಿನ ತುರಿ. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು, ನಮಗೆ ಖಾರ ಸ್ವಲ್ಪ ತಿನ್ನುವವರಾಗಿದ್ದರೆ 2-3 ಕಾಯಿಮೆಣಸು ಹಾಕ್ಬೋದು. ನಾನು 1 ಕಾಯಿಮೆಣಸು ಹಾಕಿದ್ದೇನೆ. ಮತ್ತು ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ನಷ್ಟು, ಒಂದು 1/4 ಟೀ ಸ್ಪೂನ್ ಸಾಕು ಉಪ್ಪು, 2 ಚಮಚದಷ್ಟು ಸಕ್ಕರೆ. ಈಗ ಈ ಕಾಯಿಮೆಣಸನ್ನು ಕೈಯಲ್ಲಿ ನಾವು ಚೆನ್ನಾಗಿ ಒತ್ತಿ ಪುಡಿ ಮಾಡಬೇಕು, ಅದನ್ನು ಮ್ಯಾಶ್ ಮಾಡಬೇಕು. ಅಂದರೆ ಅದರ ರಸ ಎಲ್ಲ ಈ ತೆಂಗಿನ ತುರಿ ಒಟ್ಟಿಗೆ ಮಿಕ್ಸ್ ಆಗಬೇಕು. ಅದನ್ನು ಕೈಯಲ್ಲಿ ಚೆನ್ನಾಗಿ ನಾದಬೇಕು. ನೋಡಿ, ನಾನು ಹೇಗೆ ಮಾಡ್ತಾ ಇದ್ದೇನೆ ನೋಡಿ, ಹಾಗೆ ಮಾಡಿ. ಕಾಯಿಮೆಣಸಿನ ರುಚಿ ಪೂರ ಅದಕ್ಕೆ ಬರ್ತದೆ. ಇದು ಸ್ವಲ್ಪ ಖಾರ ಕಾಯಿಮೆಣಸಾದ್ದರಿಂದ ಒಂದೇ ತಗೊಂಡಿದ್ದೇನೆ ನಾನು. ಇಲ್ಲಿ ಒಂದು ಸೌಟಿಗೆ 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಇದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ಚಟಪಟ ಅಂದಾಗ 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿದ್ದೇನೆ ನಾನು. ಮತ್ತು 1 ಬಾಡಿಗೆ ಮೆಣಸು, ಕೆಂಪು ಉದ್ದ ಮೆಣಸಿಂದೆ ನೋಡಿ ಅದು. ಮತ್ತು ಕರಿಬೇವು ಒಂದು 3-4 ಎಸಳಷ್ಟು ಕರಿಬೇವು ಹಾಕಿದ್ದೇನೆ. ಇದೆಲ್ಲ ಚೆನ್ನಾಗಿ ಈ ಮೆಣಸು ಕ್ರಿಸ್ಪ್ ಆಗಬೇಕು. ನೋಡಿ, ಈಗ ಇದನ್ನು ಹಾಗೆಯೇ ಬಿಸಿ ಬಿಸಿಯೇ ಕಾಯಿಮೆಣಸು ಮತ್ತು ತೆಂಗಿನ ತುರಿ ರೆಡಿ ಮಾಡಿಟ್ಟಿದ್ದೇವಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಬಿಸಿ ಇದೆ ಅಂತ ಚಮಚದಲ್ಲಿ ಮಾಡ್ತಾ ಇದ್ದೇನೆ ನಾನು. ನೋಡಿ, ಈಗ ಕೈಯಲ್ಲಿ ಈ ಕೆಂಪು ಮೆಣಸು ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿದೆ, ಹಾಗಾಗಿ ಇದನ್ನು ಕೈಯಲ್ಲೇ ಪುಡಿ ಮಾಡ್ಬೋದು ನಾವು. ಕಾಯಿಮೆಣಸು ಮತ್ತು ಕೆಂಪು ಮೆಣಸಿನ ರುಚಿ ಈ ಅವಲಕ್ಕಿಯಲ್ಲಿ ತಿನ್ನುವಾಗ ನಮಗೆ ಗೊತ್ತಾಗ್ತದೆ, ಅಷ್ಟು ರುಚಿ ಆಗ್ತದೆ ಇದು. ನೋಡಿ, ಚೆನ್ನಾಗಿ ಪುಡಿ ಮಾಡಿದೆ ನಾನು, ಎಲ್ಲ ಮಿಕ್ಸ್ ಆಗಿದೆ. ಈಗ ನಮಗೆ ನಾನೊಂದು 3 ಹಿಡಿಯಷ್ಟು ಅವಲಕ್ಕಿ ಹಾಕಿದ್ದೇನೆ. ಇದು ತೆಳು ಅವಲಕ್ಕಿ. 3 ಹಿಡಿಯಷ್ಟು ಹಾಕಿದ್ದೇನೆ ನಾನು. ಸ್ವಲ್ಪ ಜಾಸ್ತಿ ಹಾಕ್ಬೋದು, ಆದರೆ ನಾನು ಅಷ್ಟೇ ಸಾಕು ಅಂತ ಅಷ್ಟೇ ಹಾಕ್ತಾಯಿದ್ದೇನೆ. ತೆಂಗಿನ ತುರಿದಕ್ಕೆ ಸ್ವಲ್ಪ ಜಾಸ್ತಿ. ನೋಡಿ, ಈಗ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡುವ ಚೆನ್ನಾಗಿ. ನೋಡಿ, ಎಷ್ಟು ಬೇಗ ಮಿಕ್ಸ್ ಆಯ್ತಿದು. ಫ್ರೆಶ್ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು 4 ಚಮಚದಷ್ಟು ಹಾಕಬೇಕು. ಫ್ರೆಶ್ ಕೊತ್ತಂಬರಿ ಸೊಪ್ಪು ಆದರೆ ಪರಿಮಳ ಎಲ್ಲ ಒಳ್ಳೆ ಬರ್ತದೆ ಇದಕ್ಕೆ. ನೋಡಿ, ಈಗ ರೆಡಿ ಆಯಿತು ನಮ್ಮದು ಅವಲಕ್ಕಿ ಉಪ್ಪು ಕರಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆಯೇ ದಯವಿಟ್ಟು ಮೊದಲ ಸಲ ನನ್ನ ವಿಡಿಯೋ ನೋಡುವ ಹಾಗಿದ್ದರೆ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದ.